ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಆಂಜನೇಯ ಮಿಲಿಟರಿ ಹೋಟ್ಲ್ ಅಂತ ಸ್ಟ್ರೀಟ್ ಫುಡ್ಡು ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಸಿಗುವಂಥ ಜಾಗ. ಇತ್ತೀಚಿನ ದಿನಗಳಲ್ಲಿ ಬೆಳ್ಳುಳ್ಳಿ ಕಬಾಬ್ ಸಿಕ್ಕಾಪಟ್ಟೆ ಟ್ರೆಂಡ್ ಅಲ್ವಾ. ಸೊ ಆ ಒಂದು ಬೆಳ್ಳುಳ್ಳಿ ಕಬಾಬ್ ಸಹ ಇಲ್ಲಿ ನಿಮಗೆ ಸಿಗುತ್ತೆ. ಅದಲ್ಲದೆ ಕೂಡ ನಿಮಗೆ ಕುಷ್ಕ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಮತ್ತು ಇನ್ನು ಮುದ್ದೆ, ಇನ್ನು ಚಿಕನ್ ಐಟಮ್ ಅಂತ ಅಂದಾಗ ಇಲ್ಲಿ ಸ್ವಲ್ಪ ಲಿವರ್ ಸ್ಪೆಷಲ್ ತವ ಮೇಲೆ ಮಾಡ್ತಾರಂತೆ. ಸೊ ಒಂದೊಳ್ಳೆ ನಾನ್ ವೆಜ್ ಊಟ ಅಂತ ಸಿಗುತ್ತೆ. ಎಲ್ಲಿ ಅಂತ ಹೇಳಿದ್ರೆ ಮುದ್ದಿನಪಳ್ಳಿ ಮೇನ್ ರೋಡು, ಉಡುಪಿ ಕೈರುಚಿ ಅಂತ ಇದೆ. ಸೊ ಅದರ ಅಪೋಸಿಟಲ್ಲೇ ಉಡುಪಿ ಕೈರುಚಿಯಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೋಲ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ ಮತ್ತು ಬೆಳ್ಳುಳ್ಳಿ ಕಬಾಬ್ ತೋರಿಸ್ತೀನಿ, ಬನ್ನಿ. ಬೆಳ್ಳುಳ್ಳಿ ಕಬಾಬ್ ಇದೆ. ಬೆಳ್ಳುಳ್ಳಿ ಕಬಾಬು, ಹಾಂ ಸರ್. ಸೊ ಇದು ಕಲರ್ ಇಲ್ಲ, ಮ್ಯಾರಿನೇಟ್ ಮಾಡಿ ಇಟ್ಟಿರೋದು. ಹಾಂ, ನ್ಯಾಚುರಲ್. ಓಕೆ, ಸೂಪರ್. ಬನ್ನಿ ಈ ಕಡೆ ವೈಟ್ ರೈಸು. ಓಕೆ, ಇದು ವೈಟ್ ರೈಸು. ಹಾಂ, ಓಕೆ. ಶೇರ್ವಾ ಇದೆ, ಶೇರ್ವಾ. ಚಿಕನ್ ಶೇರ್ವಾ. ಓಕೆ, ಒಂದು ನಿಮಿಷ. ಬಿರಿಯಾನಿ ರೈಸ್ ಸರ್. ಬಿರಿಯಾನಿ ರೈಸು. ಹಾಂ, ಬಿರಿಯಾನಿ ಜಾಸ್ತಿ ಹೋಗಲ್ಲ, ಬಿರಿಯಾನಿ ರೈಸ್ ಜಾಸ್ತಿ ಹೋಗುತ್ತೆ. ಓ, ಬಿರಿಯಾನಿ ರೈಸೇ ಜಾಸ್ತಿನಾ? ಓಕೆ. ಇದು ಚಿಕನ್ ಫ್ರೈ. ಚಿಕನ್ ಫ್ರೈ ಪ್ರತಿದಿನ ಚಿಕನ್ ಫ್ರೈ ಸಿಗುತ್ತಾ ಅಥವಾ ಹಾಂ ಹೇಗೆ? ಸರ್, ಪ್ರತಿದಿನ ಸಿಗುತ್ತೆ. ಈಗ ಖಾಲಿ ಆದರೂ ಸಂಜೆ ಇನ್ನೊಂದು ಟೈಮ್ ಮಾಡ್ತೀವಿ. ಓ, ಓಕೆ. ಇದು ಚಿಕನ್ ಲಿವರು. ತವ ಮೇಲೆ ಬಿಸಿ ಇರುತ್ತೆ. ಹಾಂ, ಎನಿ ಟೈಮ್. ಇದು ಬಾಕ್ಸಲ್ಲಿ ಮಾಡಿ ಇಟ್ಕೊಂಡಿರ್ತೀವಿ, ಬೇಕು ಅಂದಾಗ ಹಾಕೊಂತೀವಿ. ಹಾಂ. ಇಲ್ಲ ಅಂದರೆ ಒಂದೊಂದು ಟೈಮು ಖಾಲಿ ಆದಮೇಲೆ ತವ ಮೇಲೆ ಮಾಡ್ಕೊಳ್ಳೋದು. ಓ, ತವ ಮೇಲೂ ಮಾಡ್ಕೊತಾ ಇರ್ಬೋದು. ಸೂಪರ್. ವೆಜ್ ಸಾಂಬಾರು ಇದೆ, ತರಕಾರಿ ಸಾಂಬಾರು. ಓ, ತರಕಾರಿ ಸಾಂಬಾರು ಇರುತ್ತೆ. ಹಾಂ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಗಂಗಾಧರ ಅವರು. ಸರ್ ಆಂಜನೇಯ ಮಿಲಿಟರಿ ಹೋಟೆಲ್ ಯಾವಾಗಿಂದ ಶುರುವಾಗಿದ್ದು? ಸರ್, ಇದು ಆಲ್ರೆಡಿ ಸ್ಟಾರ್ಟ್ ಆಗಿ ಒಂದು 5 ಇಯರ್ಸ್ ಆಗಿದೆ ಸರ್. 5 ಇಯರ್ಸ್ ಆಗಿದೆ. 5 ಇಯರ್ಸ್ ಆಗಿದೆ. ಓಕೆ ಸರ್, ಏನೇನೆಲ್ಲ ಸಿಗುತ್ತೆ? ಸರ್, ಬಿಸಿ ಮುದ್ದೆ ಸಿಗುತ್ತೆ, ಪರೋಟ ಸಿಗುತ್ತೆ, ಚಿಕನ್ನು, ಲಿವರು, ಕಬಾಬು, ಬೋಟಿ, ಓಕೆ, ವೈಟ್ ರೈಸು, ಬಿರಿಯಾನಿ ಎಲ್ಲ ಸಿಗುತ್ತೆ ಸರ್. ಎಲ್ಲ ನಾಟಿ ಸ್ಟೈಲ್. ಓಕೆ. ಮತ್ತೆ ಕಬಾಬ್ ಅಂದಾಗ ಏನೋ ಸ್ಪೆಷಲ್ ಸರ್, ಕಬಾಬಲ್ಲಿ ಬೆಳ್ಳುಳ್ಳಿ ಕಬಾಬ್ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ. ರಾಹುಲನಿಂದ ಇಲ್ಲ, ಮೊದಲಿಂದನೂ ಇದೆ. ಅಂದರೆ ಇವಾಗ ನಮ್ಮಲ್ಲಿ ಬೆಳ್ಳುಳ್ಳಿ ಕಬಾಬ್ ಸ್ಟಾರ್ಟಿಂಗ್ ಇದೆ. ಅಂದರೆ ಕಲರ್ ಇಲ್ಲ ನಮ್ಮಲ್ಲಿ, ಕಲರ್ ಹಾಕಲ್ಲ. ಚೆನ್ನಾಗಿದೆ. ಓಕೆ, ಕಲರ್ ಆಗದೆ ಕಬಾಬ್ ಸಿಗುತ್ತೆ. ರಾಗಿ ಎಲ್ಲ ನೀವು ತರ್ಸಂಥದ್ದು? ಅಂದರೆ ಸರ್, ರಾಗಿ ಅಂತಂದರೆ ನಮ್ಮ ಇದರಿಂದನೇ ತಂದು ನಾವು ಹಸಿ ಬೀಸ್ಬಿಟ್ಟು ಅದರಲ್ಲಿ ಮುದ್ದೆ ಮಾಡೋದು ನಾವು. ಓಕೆ, ನೀವೇ ಬೀಸುವಂಥದ್ದು? ಹೌದು. ಓಕೆ, ಸೂಪರ್ ಸರ್. ಯಾವುದು ಸರ್ ಅತಿ ಹೆಚ್ಚು ಯಾವುದು ಹೋಗುತ್ತೆ? ಸರ್, ನಮ್ಮಲ್ಲಿ ಬೋಟಿ ಹೋಗುತ್ತೆ, ಚಿಕನ್ ಲಿವರ್ ಹೋಗುತ್ತೆ, ಮುದ್ದೆ ಮತ್ತು ಬಿರಿಯಾನಿ ರೈಸ್ ಹೋಗುತ್ತೆ. ಬಿರಿಯಾನಿ ರೈಸ್ ಜಾಸ್ತಿ ಹೋಗುತ್ತೆ. ಟೈಮಿಂಗ್ಸ್ ಏನಿದೆ ಸರ್? ಸರ್, ಟೈಮಿಂಗ್ಸು ಮಧ್ಯಾಹ್ನ ಒಂದು ಗಂಟೆಗೆ ಓಪನ್ ಆದರೆ ಒಂದು 4:15 5 ಗಂಟೆಗೆ ಸ್ವಲ್ಪ ಕ್ಲೋಸ್ ಆಗುತ್ತೆ. ಮತ್ತಿರ್ಗ ಒಂದು 6 ಗಂಟೆಯಿಂದ ನೈಟ್ 11 ಗಂಟೆವರೆಗೂ ಇರ್ತೀವಿ ಸರ್. ಓ, ಮಧ್ಯಾಹ್ನ ಮತ್ತು ರಾತ್ರಿ 2 ಟೈಮು ಟೋಟಲ್ ಇದೆ. ಓಕೆ. ಮತ್ತೆ ನಾವು ಹೋಟೆಲ್ಗೆ ಬರಬೇಕು ಅಂದರೆ, ಸ್ಟ್ರೀಟ್ ಫುಡ್ಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಸರ್, ಇದು ಮುದ್ದಿನಪಳ್ಳಿ ಮೇನ್ ರೋಡು, ದೀಪ ಕಾಂಪ್ಲೆಕ್ಸಿಂದ ಒಳಗಡೆ ಬಂದರೆ ಉಡುಪಿ ಕೈರುಚಿ ಮತ್ತು ರಿಲಯನ್ಸ್ ಸರ್ಕಲ್ ಅಂತ ಹೇಳಿದ್ರೆ ಇಲ್ಲೇ ಸರ್, ಆಪೋಸಿಟಲ್ಲೇ ಇದೆ. ಓಕೆ, ಫೈನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ಓಕೆ, ಥ್ಯಾಂಕ್ ಯು. ಆಂಜನೇಯ ಮಿಲಿಟರಿ ಹೋಟೆಲಲ್ಲಿ ನಾವು ತೊಗೊಂಡಿರುವಂಥದ್ದು ಬಿರಿಯಾನಿ ಅಲ್ಲ, ಇಲ್ಲಿ ಆ್ಯಕ್ಚುಲಾಗಿ ಕುಷ್ಕ ಅಂತಾರೆ, ಬಟ್ ಆದರೂ ಕೂಡ ಪೀಸ್ ಉಂಟು. ಕುಷ್ಕ ಆದರೂ ಸಹ ಪೀಸ್ ಅಂತೂ ಬಂದೇ ಬರುತ್ತಂತೆ. ಕುಷ್ಕ ತೊಗೊಂಡಿದ್ದೀನಿ. ಕುಷ್ಕ ಜೊತೆಗೆ ಬೆಳ್ಳುಳ್ಳಿ ಕಬಾಬ್. ಸೊ ಇಲ್ಲಿನ ಫೇಮಸ್ಸು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾರಂತೆ. ಅಂದರೆ ಮುಂಚೆಯಿಂದನೂ ಮಾಡ್ತಿದ್ರಂತೆ, ಇತ್ತೀಚಿನ ದಿನಗಳಲ್ಲಿ ಅದು ಟ್ರೆಂಡ್ ಆಗಿದೆ. ಸೊ ನಿಮಗೂ ಗೊತ್ತಿರುತ್ತೆ ಯಾಕೆ ಅದು ಟ್ರೆಂಡ್ ಆಯಿತು ಅಂತ. ಇನ್ನು ಮತ್ತೆ ಲಿವರ್ ಇದೆ. ಸೊ ತವಾ ಮೇಲೆ ಬಿಸಿ ಮಾಡಿ ಕೊಡ್ತಾರೆ. ಅಂದರೆ ಫಸ್ಟ್ ಒಂದು ರೌಂಡ್ ತಪ್ಪಲೆಯಲ್ಲಿ ಮಸಾಲೆ ಎಲ್ಲ ಹಾಕಿ ಬಿಸಿ ಮಾಡ್ಕೊಂಡಿರ್ತಾರೆ, ಅಂದರೆ ಬೇಯಿಸ್ಕೊಂಡಿರ್ತಾರೆ. ತದನಂತರದಲ್ಲಿ ತವಾ ಮೇಲಿಟ್ಟು ಸರ್ವ್ ಮಾಡಿದ್ರೆ ಮೊಟ್ಟೆ ಇದೆ. ಸೊ ಮೊಟ್ಟೆ ಕೂಡ ಉಂಟು, ಈರುಳ್ಳಿ, ನಿಂಬೆಹಣ್ಣು ಎಲ್ಲ ಕೊಟ್ಟಿದ್ದಾರೆ. ಸೊ ಒಂದು ಕಡೆಯಿಂದ ಶುರು ಮಾಡೋಣ. ಪೀಸಿನ ಕಡೆ ನಮ್ಮ ಗಮನ. ಸೊ ಪೀಸ್ ಮಾತ್ರ ಅದ್ಭುತವಾಗಿದೆ. ಪೀಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಬೆಳ್ಳುಳ್ಳಿ ಕಬಾಬ್ ಅಂತ ಯಾವುದೇ ರೀತಿ ಕಲರ್ ಬಳಸೋದಿಲ್ಲ, ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಸೊ ಆವಾಗಲೇ ವಿಡಿಯೋದಲ್ಲೂ ನೋಡಿರ್ತೀರ, ಯಾವುದೇ ರೀತಿ ಕಲರ್ನ ಇವರು ಬಳಸೋದಿಲ್ಲ, ಗರಿಗರಿಯಾಗಿರುತ್ತೆ, ಚೆನ್ನಾಗಿದೆ. ಕೋಟಿಂಗ್ಗೆ ಬಹಳ ಇಷ್ಟವಾಗುವಂಥದ್ದು ಕರುಮ್ ಅನ್ನುತ್ತಾ ಅದು ಬಲೆ ಇಷ್ಟ ಆಗುತ್ತೆ. ಮತ್ತು ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬೆಳ್ಳುಳ್ಳಿನ ಯಥೇಚ್ಛವಾಗಿ ಬಳಸಿದ್ದಾರೆ. ಇನ್ನು ಕರ್ಬೇವಿನ ಸೊಪ್ಪು ಕೂಡ ಏನು ಆ ಮಿಕ್ಸ್ಗೆ ಬಳಸಿರೋದ್ರಿಂದ ಆ ಕೋಟಿಂಗಲ್ಲೂ ಕೂಡ ಕರ್ಬೇವಿನ ಸೊಪ್ಪು ಸಿಗುತ್ತೆ. ಮತ್ತಿನ್ನು ಎಣ್ಣೆಗೂ ಕೂಡ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಬಳಸಿ ಅದನ್ನು ಕೂಡ ಕೊಟ್ಟಿರ್ತಾರೆ. ಕಬಾಬ್ ಅಂತೂ ಸೂಪರ್ ಇದೆ. ಇನ್ನು ಲಿವರ್ ಉಂಟು ಮರ್ರೆ, ಚಿಕನ್ ಲಿವರ್ ಇದೆ. ಚಿಕನ್ ಲಿವರ್ ತೊಗೊಳ್ಳೋಣ. ಒಂದು ಮೇಯ್ನಾಗಿ ಲಿವರ್ ಅಂದಾಗ ಚೆನ್ನಾಗಿ ಬೆಂದಿರಬೇಕು, ಮತ್ತು ಇನ್ನು ಮಸಾಲೆ ಪರ್ಫೆಕ್ಟಾಗಿರಬೇಕು, ಆವಾಗಲೇ ಇಷ್ಟ ಆಗೋದು. ಲಿವರ್ ಕೂಡ ಅದ್ಭುತವಾಗಿ ಬೆಂದಿದೆ, ಚೆನ್ನಾಗಿದೆ. ಇನ್ನು ಮೊಟ್ಟೆ ಆ್ಯಸ್ ಯೂಶ್ವಲ್ಲು, ಮೊಟ್ಟೆ ಬಗ್ಗೆ ಹೇಳೋಂಗೇ ಇಲ್ಲ. ಇನ್ನು ಮತ್ತೆ ಬಿರಿಯಾನಿ. ಸೊ ಬಿರಿಯಾನಿ ಅಂತೀನಿ. ಸೊ ಇವರು ಕುಷ್ಕ ಅಂತ ಕರೀತಾರೆ. ಕುಷ್ಕ ಅಂತ ಕರೆದ್ರೂ ಕೂಡ ನಿಮಗೆ ಈ ರೀತಿ ಪೀಸ್ಗಳು ಸಿಕ್ಕೇ ಸಿಗುತ್ತೆ. ಅದನ್ನೇ ಹೇಳ್ತಿದ್ರು, ಕುಷ್ಕ ಅಂತ ಕೊಡ್ತೀವಿ ಸರ್, ಬಟ್ ಪೀಸ್ ಅಂತೂ ಇದ್ದೇ ಇರುತ್ತೆ ಅಂತ. ಪೀಸು ಕೂಡ ಅದ್ಭುತವಾಗಿದೆ. ಮತ್ತಿನ್ನು ಪೀಸು ಹಾಗೂ ರೈಸು ಬಿಸಿ ಬಿಸಿ ಸಿಗುತ್ತೆ, ಅದೊಂದು ಪ್ಲಸ್ ಪಾಯಿಂಟು. ಸೊ ರೈಸ್ ಇದೆ ಮತ್ತು ಪೀಸ್ ಇದೆ. ತೊಗೊಳ್ಳೋಣ. ಚೆನ್ನಾಗಿದೆ, ಪಕ್ಕಾ ನಟಿ ಶೈಲಿ ಬಿರಿಯಾನಿ. ಏನಂದರೆ ಆ ಚಕ್ಕೆ ಲವಂಗ ಎಲ್ಲ ಪರ್ಫೆಕ್ಟಾಗಿ ಬಳಸಿದ್ದಾರೆ. ಇನ್ನು ಮಸಾಲೆನೂ ಕೂಡ ಅತಿ ಹೆಚ್ಚು ಅನಿಸಲ್ಲ. ಮಸಾಲೆ ಅತಿ ಹೆಚ್ಚಾದರೆ ಒಂಥರ ಹಿಂಸೆ ಅನಿಸುತ್ತೆ. ಪರ್ಫೆಕ್ಟಾಗಿ ಮೈಲ್ಡಾಗಿ ಮಸಾಲೆನ ಬಳಸಿದ್ದಾರೆ. ನಮ್ಮ ನಾಟಿ ಶೈಲಿ ಮಸಾಲೆ ಅದು. ಸೊ ಪಕ್ಕಾ ನಾಟಿ ಶೈಲಿ ಮಸಾಲೆ ಸಿಗುತ್ತೆ. ಅತಿ ಹೆಚ್ಚಿನ ಖಾರ ಕೂಡ ಏನಿಲ್ಲ. ನೀವೇನಾದರೂ ಸ್ವಲ್ಪ ಖಾರ ಬೇಕು ಅಂದರೆ ಚಿಕನ್ ಗ್ರೇವಿ ಕೊಡ್ತಾರೆ, ಅದನ್ನು ಹಾಕಿಸ್ಕೊಂಡು ಟ್ರೈ ಮಾಡಿ, ಅದರಲ್ಲಿ ಸ್ವಲ್ಪ ಖಾರ ಸಿಗುತ್ತೆ. ಚಿಕನ್ ಗ್ರೇವಿ ಸೈಡಲ್ಲಿ ಹಾಕಿಸ್ಕೊಂಡಿದ್ದೆ. ಚಿಕನ್ ಗ್ರೇವಿ ಒಟ್ಟಿಗೆ ಬಿರಿಯಾನಿ. ಇವಾಗ ಲೈಟಾಗಿ ಖಾರ ಸಿಗುತ್ತೆ, ಹಾಗೆ ಗ್ರೇವಿಲಿ ಖಾರ ಇರುತ್ತಲ್ಲ. ಸೊ ಹಂಗಾಗಿ ನಿಮಗೆ ಆ ಖಾರ ಕಂಟಿನ್ಯೂ ಆಗುತ್ತೆ. ಚೆನ್ನಾಗಿದೆ. ಕಬಾಬ್ ಅಂತೂ ಅಲ್ಟಿಮೇಟ್ ಆಗಿದೆ. ಕಬಾಬ್ನಂತೂ ಮಿಸ್ ಮಾಡಲೇಬೇಡಿ. ಬೆಳ್ಳುಳ್ಳಿ ಕಬಾಬ್ ಸಿಗುತ್ತೆ ನಿಮಗಿಲ್ಲಿ. ಸೊ ಆ ಬೆಳ್ಳುಳ್ಳಿ ಕಬಾಬ್ಗೆ ಕಲರ್ ಕೂಡ ಬಳಸಲ್ಲ. ಸೊ ಅದೊಂದು ನನಗೆ ಬಹಳನೇ ಇಷ್ಟ ಆಯಿತು. ಚೆನ್ನಾಗಿದೆ. ಒಂದೊಳ್ಳೆ ಕುಷ್ಕ ಆಗಿರ್ಬೋದು, ಬಜೆಟ್ ಫ್ರೆಂಡ್ಲಿ. ಸೊ ಪ್ರತಿಯೊಂದರ ಬೆಲೆ ಕೂಡ ಕಮ್ಮಿನೇ ಇದೆ. ಮತ್ತು ಪ್ರತಿದಿನ ಓಪನ್ ಇರುತ್ತೆ, ಯಾವುದೇ ರೀತಿ ರಜಾ ಇಲ್ಲ. ಮಧ್ಯಾಹ್ನ ಹಾಗೂ ರಾತ್ರಿ ಎರಡೂ ಟೈಮು ನಿಮಗೆ ಇಲ್ಲಿ ಬಂದರೆ ಊಟ ಸಿಗುತ್ತೆ. ರಾತ್ರಿ ಹೊತ್ತು ಅತಿ ಹೆಚ್ಚು ಎಗ್ ರೈಸ್ ಹೋಗುತ್ತಂತೆ, ಎಗ್ ರೈಸು ಕೂಡ ಸಿಗುತ್ತೆ. ಮಧ್ಯಾಹ್ನದ ಹೊತ್ತು ಎಗ್ ರೈಸು ಸ್ವಲ್ಪ ಕಮ್ಮಿ, ರಾತ್ರಿ ಹೊತ್ತು ಎಗ್ ರೈಸು ಸ್ವಲ್ಪ ಜಾಸ್ತಿ ಹೋಗುತ್ತಂತೆ. ತುಂಬ ಚೆನ್ನಾಗಿದೆ. ಇದಲ್ಲದೆ ಕೂಡ ನಿಮಗೆ ಮುದ್ದೆ ಸಿಗುತ್ತೆ, ಪರೋಟ ಸಿಗುತ್ತೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.